ಎಲ್ಲರಿಗೂ ನಮಸ್ಕಾರ. ಪ್ರಜಾಕಿರಣಕ್ಕೆ ಸ್ವಾಗತ. ಮನೆ ಇಲ್ಲ, ಸ್ವಂತ ಸೈಟ್ ಇಲ್ಲ ಅಂತಿರುವ ಕುಟುಂಬಗಳಿಗೆ ಸರ್ಕಾರದಿಂದ ಬಿಗ್ ಗುಡ್ ನ್ಯೂಸ್ ಸಿಕ್ಕಿದೆ. ರಾಜ್ಯದಲ್ಲಿ ಬರೋಬ್ಬರಿ 15.5 ಲಕ್ಷ ನಿವೇಶನ ಹಂಚಿಕೆಗೆ ಸರ್ಕಾರ ಪ್ಲಾನ್ ಮಾಡಿದೆ. ಹೌದು, ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನ ಗುರುತಿಸಿ ವಸತಿ ರಹಿತ ಹಾಗೂ ನಿವೇಶನ ಹೊಂದಿರದ ಅರ್ಹ ಕುಟುಂಬಗಳಿಗೆ ಹಂಚಿಕೆ ಮಾಡುವಂತೆ ಉಪಮುಖ್ಯಮಂತ್ರಿಯಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಂದಾಯ ಇಲಾಖೆಗೆ ಸೂಚನೆಯನ್ನ ನೀಡಿದ್ದಾರೆ. ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆಗಳು ಇರುವುದರಿಂದ ಪ್ರತಿ ಜಿಲ್ಲೆಗೂ 50,000 ನಿವೇಶನಗಳ ಗುರಿ ಸಾಧಿಸಿ ಒಟ್ಟು 15.5 ಲಕ್ಷ ನಿವೇಶನಗಳ ದೊಡ್ಡ ಯೋಜನೆ ಇದಾಗಿದೆ. ಆದ್ರೆ ಇಲ್ಲಿ ಪ್ರಮುಖ ಪ್ರಶ್ನೆ ಒಂದು, ಯಾರಿಗೆ ಈ ಸೈಟ್ ವಿತರಣೆ ಆಗುತ್ತೆ? ಅದಕ್ಕೂ ಕೂಡ ಉತ್ತರ ಇಲ್ಲಿದೆ. ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಯಾಗಿರ್ಬೇಕು. ಸ್ವಂತ ಮನೆ ಅಥವಾ ಯಾವುದೇ ವಸತಿ ನಿವೇಶನ ಹೊಂದಿರದ ವಸತಿ ರಹಿತ ಕುಟುಂಬದ ಆದ್ಯತೆ ಇದಕ್ಕಾಗಿರುತ್ತೆ. ಮುಖ್ಯವಾಗಿ BPL ಕಾರ್ಡ್ ಹೊಂದಿರುವಂತಹ ಎಲ್ಲ ಕುಟುಂಬದವರಿಗೂ ಕೂಡ ಈ ಒಂದು ಯೋಜನೆ ಮಹತ್ತರವಾದಂತಹ ತಿರುವು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಾನೆ ಹೇಳ್ಬಹುದು. ಇನ್ನು ಸೈಟ್ ಹಳತೆ ಬಗ್ಗೆ ಗಮನ ಇಟ್ಟು ನೋಡೋದಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ 30x40 ಅಡಿ ಅಂದ್ರೆ 1,200 ಚದರ ಅಡಿ ನಿವೇಶನ ಇಡುವ ಪ್ರಸ್ತಾವನೆ ಇದೆ. ಇನ್ನು ನಗರ ಪ್ರದೇಶಕ್ಕೆ ಬರೋದಾದ್ರೆ 20x30 ಅಂದ್ರೆ 600 ಚದರ ಅಡಿ ನಿವೇಶನದ ಬಗ್ಗೆ ಮಾಹಿತಿ ಇದೆ. ಇದಕ್ಕಾಗಿ ಮೊದಲು ಸರ್ಕಾರ ಭೂಮಿ ಎಲ್ಲಿದೆ? ಇದೆಲ್ಲ ಓಕೆ, ಯೋಜನೆಗಳಾಗ್ತಿದೆ. ಆದ್ರೆ ಸರ್ಕಾರದ ಭೂಮಿ ಎಲ್ಲಿಗೆ ಬರುತ್ತೆ, ಯಾವ ಪ್ರದೇಶದಲ್ಲಿ ನಿವೇಶನದ ರೂಪಿಸಲಾಗುತ್ತೆ ಅನ್ನೋದನ್ನ ಇನ್ನ ಜಿಲ್ಲಾವಾರು ಗುರುತಿಸುವ ಕೆಲಸ ಮಾಡಲಾಗ್ತಿದೆ. ನಂತರ ಲೇಔಟ್ ಅಭಿವೃದ್ಧಿ, ರಸ್ತೆ, ಮೂಲಸೌಕರ್ಯ ಹಾಗೂ ಅರ್ಹ ಫಲಾನುಭವಿಗಳ ಆಯ್ಕೆ ಸೇರಿದಂತೆ ಮುಂದಿನ ಪ್ರಕ್ರಿಯೆ ನಡೆಯಲಿದೆ. ಮತ್ತೊಂದು ಮುಖ್ಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸರ್ಕಾರಿ ನಿವೇಶನ ಸಿಕ್ಕ ನಂತರ ಅದನ್ನು ಖಾಲಿ ಇಟ್ಟುಕೊಂಡು ಭವಿಷ್ಯದಲ್ಲಿ ಬೆಲೆ ಏರಿಕೆ ಆಗುತ್ತೆ, ಅದಾದ್ಮೇಲೆ ಮಾರಬಹುದು ಅಂತ ಯೋಚನೆ ಮಾಡ್ತಿದ್ರೆ ಅದನ್ನ ಈಗಲೇ ಮರ್ತು ಬಿಡಿ. ಯಾಕಂದ್ರೆ ನೀವು ಮನೆ ಕಟ್ಟೋದಕ್ಕೋಸ್ಕರನೇ ಸರ್ಕಾರ ಕೊಡ್ತಿರುವಂತಹ ಮಹತ್ವದ ಯೋಜನೆ ಇದು. ಸರ್ಕಾರಿ ಸಂಸ್ಥೆಗಳಿಂದ ಹಂಚಿಕೆಯಾದಂತಹ ನಿವೇಶನಗಳಲ್ಲಿ 5 ವರ್ಷಗಳ ಒಳಗೆ ಮನೆ ಕಟ್ಟಬೇಕು, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಸರ್ಕಾರವೇ ಅದನ್ನ ಹಿಂಪಡೆಯುತ್ತೆ. ಆದ್ರೆ ಜನರೇ, ಮೊದಲು ನೀವು ಒಂದು ಗಮನಿಸಬೇಕಾಗಿರೋದು, ಸರ್ಕಾರ 15.5 ಲಕ್ಷ ಉಚಿತ ಸೈಟ್ ನ ಕೊಡೋದಕ್ಕೆ ಈಗಲೇ ಅರ್ಜಿ ಹಾಕಿ ಅಂತ ಬಂದ್ರೆ ದಯವಿಟ್ಟು ಅವ್ರ ಹತ್ರ ಅರ್ಜಿಯನ್ನ ಹಾಕಿಸ್ಬೇಡಿ. ಯಾಕೆಂತ ಹೇಳಿದ್ರೆ ಇನ್ನ ಈ ಅರ್ಜಿಯ ಪ್ರಕ್ರಿಯೆ ಇನ್ನ ಪ್ರಕ್ರಿಯೆ ರೂಪದಲ್ಲೇ ಇದೆ. ಅದಕ್ಕೋಸ್ಕರ ಇದನ್ನ ಎಚ್ಚರವಾಗಿ ಗಮನವಿಟ್ಟು ನಂತರ ಪ್ರಕ್ರಿಯೆಯನ್ನ ಮುಂದುವರಿಸಿ. ಯಾಕಂದ್ರೆ ಸರ್ಕಾರದಿಂದ ಇನ್ನ ಅಧಿಕೃತವಾದಂತಹ ಅರ್ಜಿಯ ದಿನಾಂಕ ಆಗಿರಬಹುದು ಅಥವಾ ಅಂತಿಮ ಫಲಾನುಭವಿ ಪಟ್ಟಿ ಪ್ರಕಟವಾಗಿಲ್ಲ. ನಿಮ್ಮ ಅಕ್ಕಪಕ್ಕದವರು ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಏನಾದ್ರೂ ಅವ್ರು ತುಂಬಾ ಕಷ್ಟಗಳನ್ನ ಅನುಭವಿಸ್ತಿದ್ದಾರೆ ಅಂತ ಹೇಳಿದ್ರೆ ಅಂತವ್ರಿಗೆ ಈ ರೀಲ್ ಶೇರ್ ಮಾಡಿ. ಅವರು ತಮ್ಮ ಮುಂದಿನ ಭವಿಷ್ಯಕ್ಕೆ ಒಂದು ಒಳ್ಳೆಯ ಉಜ್ವಲವಾದಂತಹ ಕನಸನ್ನ ಕಾಣೋದಕ್ಕೆ ಈ ಒಂದು ವಿಡಿಯೋ ಸಹಾಯಕವಾಗುತ್ತೆ. ಹಾಗೆ ಸರ್ಕಾರದ ಈ ಒಂದು ದೊಡ್ಡ ಯೋಜನೆ ಎಲ್ಲರಿಗೂ ಉಪಯುಕ್ತವಾಗುತ್ತೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನು ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದ.